ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಎದುರಾಯಿತು ಜಲಕಂಟಕ. ಆಸ್ಪತ್ರೆ ನೆಲಮಹಡಿಯಲ್ಲಿ ನಿರಂತರವಾಗಿ ನೀರು ಸಂಗ್ರಹ ಆಗ್ತಾ ಇದೆ. ಪುರಾತನ ಬಾವಿ ಮೇಲೆ ಆಸ್ಪತ್ರೆ ಕಟ್ಟಡ ಕಟ್ಟಿದ್ದಾರಂತೆ. ಬೀಳುವ ಆತಂಕ ಸದ್ಯಕ್ಕೆ ಎದುರಾಗಿದೆ. ಝರಿ ರೂಪದಲ್ಲಿ ನಿರಂತರವಾಗಿ ಅಲ್ಲಿ ನೀರು ಸಂಗ್ರಹ ಆಗ್ತಾನೆ ಇದೆ. ಯಾಕಂದ್ರೆ ನೀರಿನ ಮೂಲ ಜಾಗನೇ ಆ ಬಾವಿ. ಆ ಬಾವಿಗೆ ನೀರು ಸಂಗ್ರಹ ಆಗದೆ ಇನ್ನೆಲ್ಲಿ ಹೋಗಕ್ಕೆ ಸಾಧ್ಯ? ಈ ಆಸ್ಪತ್ರೆ ಕಟ್ಟುವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅಂತ. ಇನ್ನು ಸಂಗ್ರಹವಾದ ನೀರು ಹೊರ ಹಾಕೋದಕ್ಕೆ ಸಿಬ್ಬಂದಿ ಪ್ರತಿನಿತ್ಯ ಹರಸಾಹಸವನ್ನ ಪಟ್ಟಿದ್ದಾರೆ. ಅದೆಲ್ಲ ಒಂದ್ ಕಡೆ ಆದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನ ವೆಚ್ಚ ಮಾಡಿ ಆ ಆಸ್ಪತ್ರೆ ಕಟ್ಟಡವನ್ನ ಕಟ್ಟಿರ್ತಾರೆ. ಆದ್ರೆ ಆ ಆಸ್ಪತ್ರೆ ಕಟ್ಟಡ ಕೂಡ ಸದ್ಯಕ್ಕೆ ಬೀಳುವ ಹಂತ ತಲುಪಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ನೈಜ ಚಿತ್ರಣ ಇದು. ಬಾವಿ ಇತ್ತಂತೆ, ದೊಡ್ಡ ಬಾವಿ, ಪುರಾತನ ಬಾವಿ. ಆ ಬಾವಿಯನ್ನ ಕ್ಲೋಸ್ ಮಾಡಿ ಇವರು ಕಟ್ಟಡ ಕಟ್ಟಿದ್ದಾರೆ. ಆ ಬಾವಿಗೆ ಮತ್ತೆ ನೀರು ಬಂದ್ರೆ ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಮೂಡಿರ್ಲಿಲ್ವಾ? ಎಂಜಿನಿಯರ್ ಯಾರಾಗಿದ್ರು? ಇಷ್ಟೊಂದು ಅನ್ಸೈಂಟಿಫಿಕ್ ಆಗಿ ಇವರು ಯೋಚನೆ ಆದ್ರೂ ಹೇಗ್ ಮಾಡಿದ್ರು ಅಂತ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಆಸ್ಪತ್ರೆಯನ್ನ ಕಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಆಸ್ಪತ್ರೆ ಕಟ್ಟಡ ಬೀಳೋ ಪರಿಸ್ಥಿತಿಯಲ್ಲಿದೆ. ಕಟ್ಟಡ ಏನಾಗಿತ್ತಲ್ಲ ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ನನ್ನ ಮಾಹಿತಿ ಇಲ್ಲ, ಬಟ್ ನಮ್ಗೆ ಅವರು ಇಂಜಿನಿಯರಿಂಗ್ ವಿಭಾಗ ಹೇಳೋ ಪ್ರಕಾರ ಅಲ್ಲಿ ಮುಂಚೆ ಒಂದು ಬಾವಿ ಇತ್ತು. ಬಾವಿ ಅಂದ್ರೆ ಸರ್ ಪುರಾತನ ಬಾವಿ? ಪುರಾತನ ಅಂತಿಲ್ಲ, ಹಳೇದು ಒಂದು 1960-65 ಟೈಮಲ್ಲಿಂದ ಬಾವಿ ಇತ್ತು. ಅದು ಕ್ಲೋಸ್ ಮಾಡಿದರು. ಆಮೇಲೆ ಅದು ಕಟ್ಟಡ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ಈ ಗ್ರೌಂಡ್ ವಾಟರ್ ಎಲ್ಲ ಇನ್ಕ್ರೀಸ್ ಆಗಿದ ಮೇಲೆ ಮಳೆಗಾಲದಲ್ಲಿ ಅಲ್ಲಿ ನೀರು ಬಬಲ್ಸ್ ಅಂತಾರಲ್ಲ, ಜರ್ಪಿ ಅಂತ ಏನು ಅಂತಾರಲ್ಲ, ಅದರಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದು ಸುಮಾರು 2017ಇಂದ ಇದೆ ಪ್ರಾಬ್ಲಮ್ ಇದೆ ಇದು. ಆ ಟೈಮಲ್ಲಿ ನಾವು 3-4 ತಿಂಗಳಲ್ಲಿ ಮೋಟರ್ ಮುಖಾಂತರ ಪಂಪಿಂಗ್ ಮಾಡಿ ನೀರು ಹೊರಗಡೆ ಹಾಕ್ತೀವಿ. ಇದಕ್ಕೆ ಚೆನ್ನೈನಿಂದ ಒಂದು ಟೀಮ್ ಬಂದು ಡ್ರಾಟಿಂಗ್ ಅಂತ ಮಾಡ್ತಾರೆ. ಅದಕ್ಕೆ ಅದೆಲ್ಲ ಎಲ್ಲಿ ಜರ್ಪಿ ಇದೆ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಅದೆಲ್ಲ ಮಾಡಿದರು. ಆದ್ರೂ ಅದು ಕರೆಕ್ಟಾಗಿ ಇದು ಆಗ್ತಾಯಿಲ್ಲ. ಮತ್ತು ಮುಂಬೈದು ಒಂದು ಟೀಮಿಗೂ ಕರೆಸಿದ್ದೀವಿ. ಅದು ಇದ್ರೊಳಗಡೆ ಇಂಜಿನಿಯರಿಂಗ್ ಎಲ್ಲ ನೋಡ್ತಾ ಇದೆ. ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ದೊರಕ್ತಾ ಇಲ್ಲ. ಬಟ್ ಇದಕ್ಕೆ ಟೈಮಿಂಗು ಅದಕ್ಕೆ ಪರಿಹಾರ ಅಂತಂದರೆ ನೀರುಗಡೆ ಹೊರಗಡೆ ಹಾಕೋದು ಅಷ್ಟೇ ಅದಕ್ಕೊಂದು ಸೊಲ್ಯೂಷನು. ಬಟ್ ಅದರೊಳಗಡೆ ಸದ್ಯಕ್ಕಂತೂ ಯಾವುದೂ ಮಾಸ್ಕಿಟೋಸ್ ಆಗಲಿ ಏನೋ ಇದು ಆಗ್ತಾ ಇಲ್ಲ. ನಾವು ಬ್ಲೀಚಿಂಗ್ ಹಾಕಿ ಅದಕ್ಕೆಲ್ಲ ಕ್ಲೀನ್ ಮಾಡ್ತೀವಿ. ಈಗ ಇದು ಬರೋದಿಂದಲೇ ಮತ್ತೊಂದು ಟೀಮ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರೆಲ್ಲೋ ಗುಜರಾತ್ನಲ್ಲಿ ಇರ್ತಾರಂತೆ. ಅವರು ಇಂಜಿನಿಯರಿಂಗ್ ವಿಂಗ್ ಜೊತೆ ಡಿಸ್ಕಸ್ ಮಾಡಿ ಅವ್ರಿಗೆ ಕರೆಸ್ತಾ ಇದ್ದೀವಿ. ದೊಡ್ಡ ಪ್ರಮಾಣ ಬಾವಿ ಇತ್ತಂತ ಹೇಳ್ತಾರೆ. ನನಗೂ ಅಷ್ಟು ಒಂದು 4-5 ಪ್ಲೇಸಸಲ್ಲಿ ಬರುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಬೀದರ್ ಪ್ರತಿನಿಧಿ ಶಿವಾನಂದ ನೀಡ್ತಾರೆ. ಶಿವಾನಂದ್, ನಿರ್ದೇಶಕರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ ಅಂತ? ಏನೋ ಇತ್ತು ಅಂತ ಹೇಳ್ತಾರಲ್ಲ, ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಕಟ್ಟಡ ಕಟ್ಟಿರ್ತಾರೆ. ಆ ವೆಚ್ಚ ಯಾರು ಭರಿಸ್ತಾರೆ ಈಗ ಅಂತ? ಎಸ್ ಸಭಾ, ಈಗಾಗಲೇ ಏನೋ ಬೀದರ್ನಲ್ಲಿ 7 ಅಂತಸ್ತಿನ ಕಟ್ಟಡ ಏನೋ ಬೀದರ್ ವೈದ್ಯಕೀಯ ವಿದ್ಯಾಲಯ ಕಟ್ಟಲಾಗಿದೆ ಆಸ್ಪತ್ರೆ. ಅದು ಈಗ ಸಂಪೂರ್ಣ ಏನೋ ಶಿಥಿಲಗೊಳ್ತಾ ಇರುವಂತದ್ದು. ಈಗಾಗಲೇ ಬೀದರ್ನ ನೆಲಮಹಡಿ ಏನಿದೆ, ಆಸ್ಪತ್ರೆ ನೆಲಮಹಡಿ, ಅಲ್ಲಿ ಈಗಾಗಲೇ ಸಾಕಷ್ಟು ನೀರು ನಿಲ್ತಾ ಇದೆ. ಆ ನೀರನ್ನು ಹೊರ ಹಾಕೋಕೆ ಸಿಬ್ಬಂದಿ ಕೂಡ ದಿನನಿತ್ಯ 5-6 ಮೋಟರ್ಗಳನ್ನು ಹಾಕಿ ಹರಸಾಟ ಪಡ್ತಾ ಇದ್ದಾರೆ. ಯಾಕಂತಂದ್ರೆ ಇದಕ್ಕೂ ಮುಂಚೆ ಅಂದ್ರೆ ಅಲ್ಲಿ ಮೊದಲೇ ಪಾಲಿಟೆಕ್ನಿಕ್ ಕಾಲೇಜ್ ಇತ್ತು ಅಂತ ಹೇಳಲಾಗ್ತಿದೆ. ಆ ಕಾಲೇಜ್ ಮುಂಚೆನೆ ಅಲ್ಲಿ ಒಂದು ಬಾವಿ ಇತ್ತಂತೆ. ಆ ಬಾವಿನ ಯಾರು ಕೂಡ ಏನು ಕಟ್ಟಡ ಕಟ್ತಾ ಇದ್ರು, ಆಸ್ಪತ್ರೆ ಕಟ್ಟಡ, ಅವಾಗ ಯಾರು ಕೂಡ ಅದರ ಪರಿಶೀಲನೆ ಮಾಡಿ ಅದನ್ನ ಬಾವಿ ಇತ್ತಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡಿ ಕಟ್ಟಬೇಕಿತ್ತು. ಆದ್ರೆ ಬಾವಿ ಇತ್ತು ಅನ್ನುವಂತ ಮಾತ್ರ ಸ್ವತಃ ಬ್ರಿಮ್ಸ್ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಸ್ಥಳೀಯರು ಕೂಡ ಮಾತ್ರ ಹೇಳ್ತಾ ಇರುವಂತದ್ದು. ಯಾವುದೇ ಇಲಾಖೆ ಅಧಿಕಾರಿಗಳು ಕೇಳ್ತಾರೆ ಅದು ನಮ್ಮ ಹತ್ರ ಮಾಹಿತಿ ಇಲ್ಲ, ನಮ್ಮ ಹತ್ರ ಇಲ್ಲ ಎನ್ನುವಂತ ಮಾಹಿತಿಯನ್ನ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿ ನೀಡ್ತಾ ಇದ್ದಾರೆ. ಬಟ್ ಆದ್ರೆ ಅಲ್ಲಿ ಏನೋ ಬಾವಿ ಇರೋದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಆ ಬಾವಿ ಇದ್ರೂ ಕೂಡ ಏನೋ 110 ಕೋಟಿಯಲ್ಲಿ ಇಂಥ ಒಂದು ದೊಡ್ಡ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಮುಂದೆ ಏನಾದ್ರು ಅನಾಹುತ ಆಗ್ಬೋದು ಅನ್ನೋದು ಗೊತ್ತಿದ್ರು ಕೂಡ ಯಾಕೆ ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದು ಈಗ ಸಾರ್ವಜನಿಕರ ಏನೋ ಆತಂಕ ಆಗಿರುವಂತದ್ದು. ಜೊತೆಗೆ ಸ್ವತಃ ಒಬ್ಬ ಅಧಿಕಾರಿ ಕೂಡ ಈ ವಿಚಾರಕ್ಕೆ ಆತಂಕನ ಹೊರಹಾಕಿರುವಂತದ್ದು. ಇದೇ ರೀತಿ ಪರಿಸ್ಥಿತಿ ಏನಾದ್ರು ಮುಂದುವರೆದ್ರೆ ಪ್ರತಿ ಮಳೆಗಾಲದಲ್ಲಿ ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಇದೇ ರೀತಿ ಪರಿಸ್ಥಿತಿ ಮುಂದುವರಿಸ್ತಾ ಹೋದ್ರೆ ಇನ್ನೂ ಒಂದು 10 ವರ್ಷಗಳಲ್ಲಿ ಈ ಒಂದು ಕಟ್ಟಡ ದೊಡ್ಡ ದುರಂತ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ ಕಟ್ಟಡವನ್ನ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, PWD ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎನ್ನುವಂತ ಮಾತನ್ನ ಈಗ ಹೇಳ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.